ಇವತ್ತು ನಾವು ಇಲ್ಲಿ ಸಭೆ ಸೇರಿದ ಒಂದು ಸೇರುವ ಅವಶ್ಯಕತೆ ಇತ್ತು. ಯಾಕಂತ ಹೇಳಿದ್ರೆ ನಾನು ನೋಡಿದ್ದೇನೆ, ನೀವು ನೋಡಿರ್ಬೇಕು. ಎಲೆಕ್ಷನ್ ಆದ್ಮೇಲೆ ಯಾರಿಗೂ ಯಾರ್ದು ಬಿದ್ದೋಗಿರಲ್ಲ. ವೋಟ್ ಆಯ್ತು, ಇನ್ನು ಯಾರಿಗೆ ಅಗತ್ಯ ಉಂಟು ಅಂತ ನಾನು ನೋಡಿದ್ದೇನೆ, ನೀವು ನೋಡಿದಿರ್ಬೇಕು. ಆದ್ರೆ ನಾವು ಸಂಘಟನೆಗೆ ಬಂದ ಮೇಲೆ ನಮ್ಗೆ ಎಲ್ಲ ವಿಷಯ ಗೊತ್ತಿದ್ದು ಸಹ ಹಾಗೆ ಆಗ್ಬಾರ್ದು. ಆದ್ರಿಂದ ನಾವು ಎಲೆಕ್ಷನ್ ಆದ್ಮೇಲೆ ಒಂದು ಸಭೆ ಸೇರ್ಬೇಕು. ಆದ್ರೆ ಎಲೆಕ್ಷನ್ ಇದು ಕೌಂಟಿಂಗ್ ಆದ ಮೇಲೆ ನಮ್ಗೊಂದು ಸಭೆ ಸೇರ್ಲಿಕ್ಕಿತ್ತು. ಆದ್ರೆ ಕೌಂಟಿಂಗ್ ಆಗಿಂದ ಮೊದಲೇ ನಾವು ಒಂದ್ಸಲ ಸಭೆ ಸೇರ್ಬೇಕು. ಯಾಕಂದ್ರೆ ಎಷ್ಟು ಜನ ಕಾರ್ಯಕರ್ತರುಗಳು ಎಷ್ಟು ಇದ್ದೀರಿ, ಎಲ್ಲರೂ ತುಂಬಾ ಕೆಲಸ ಮಾಡಿದ್ದಾರೆ. ಒಂದೊಂದು ಓಟಿಗಾಗಿ ನೀವು ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ಯಾರು ಹೋಗಿ ನೋಡುವ ಅವಶ್ಯಕತೆ ಇಲ್ಲ, ಯಾರು ಹೇಳುವ ಅವಶ್ಯಕತೆ ಇಲ್ಲ. ಈಗ ಎಷ್ಟು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ಪ್ರೆಸಿಡೆಂಟ್ ಆಗಿ ಇದು ನಾರ್ತ್ ಗೋವಾ, ಸೌತ್ ಗೋವಾದಲ್ಲಿ ಇರ್ಬೋದು, ಪ್ರತಿಯೊಬ್ಬ ವೇದಿಕೆಯಲ್ಲಿ ಈಗ ಕುಳಿತವರಾಗ್ಲಿ, ನಮ್ಮ ಸಭೆಯಲ್ಲಿ ಕುಳಿತವರಾಗ್ಲಿ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದ್ರಿಂದ ಇವತ್ತಿನ ಸಭೆ ನಾವು ಒಂದು ಒಟ್ಟಿಗೆ ಸೇರುವ, ಒಟ್ಟಿಗೆ ಮಾತಾಡುವ, ಒಟ್ಟಿಗಿರುವ. ಇನ್ನು ಮುಂದೆಯೂ ಸಹ ಯಾವುದೇ ಒಂದು ನಮ್ಮ ಬಿಜೆಪಿಯ ವತಿಯಿಂದ ನಮ್ಮ ಹಿಂದೂ ಧರ್ಮಗಳಿಗಾಗಿ, ಸನಾತನ ಧರ್ಮದಿಂದಾಗಿ, ನಮ್ಮ ಹಬ್ಬ ಹರಿದಿನಗಳಿಗಾಗಿ ಯಾವುದೇ ವಿಷಯ ಆಗಲಿ ನಾವು ಒಟ್ಟಾಗಬೇಕು. ನಾವು ಹಾಗೆ ಒಟ್ಟಾಗ್ತಿರ್ಬೇಕಾದ್ರೆ ನಾವು ಒಂದು ಸಂಘಟನೆ ಅಂತ ಹೇಳ್ಬೋದು. ಇಲ್ದಿದ್ರೆ ಎಲೆಕ್ಷನ್ ಟೈಮಲ್ಲಿ ಖಾಲಿ ಬಂದು ಸಿಗುವುದು, ಇನ್ಯಾವುದೋ ಒಂದು ಟೈಮಲ್ಲಿ ಬಂದು ಸಿಗುವುದು, ಅದಕ್ಕೆ ಸಂಘಟನೆ ಅಂತ ಹೇಳುವುದಿಲ್ಲ. ಆದ್ರಿಂದ ಇವತ್ತು ಎಲ್ಲರೂ ಒಟ್ಟು ಆಗಿದ್ದೀರಿ. ಇನ್ನು ಕೆಲವು ಜನ ಬರಲಿಲ್ಲ ಅಂದ್ರೆ ಎಲ್ಲರೂ ಬರ್ತಾರೆ ಅಂತ ಹೇಳಿ ಸಾಧ್ಯ ಇಲ್ಲ. ಕೆಲವರಿಗೆ ಅವರವರ ಕೆಲಸಗಳಿರ್ತದೆ. ಆದ್ರೆ ನೀವು ಎಲ್ಲದನ್ನು ಬಿಟ್ಟು ಬಿಜೆಪಿಯ ಮೀಟಿಂಗ್ ಅಂದ ತಕ್ಷಣ ಎಲ್ಲ ಒಟ್ಟಾದ್ರಲ್ಲ, ಇದು ಬಹಳ ಇಂಪಾರ್ಟೆಂಟ್. ಆದ್ರಿಂದ ನಾವು ಒಬ್ಬರೇ ಇಂಥ ಒಂದು ಸಿಚುವೇಶನ್ ಇನ್ನು ಮುಂದೆನೂ ಇದ್ರೆ ನಮ್ಮ ಇದಕ್ಕಿಂತ ಮೊದಲು ಏನೆಲ್ಲ ಆಗ್ಲಿಲ್ಲ, ನಮ್ಮ ಹಿಂದೂಗಳಿಗಾಗಿ, ನಮ್ಮ ನಮ್ಮ ಸನಾತನ ಧರ್ಮಕ್ಕಾಗ್ಲಿ ಯಾವ್ದಾಗ್ಲಿಲ್ಲ, ನಾವು ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ನಾವು ಒಟ್ಟಾದ್ರೆ ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಧರ್ಮದವರು ಎಷ್ಟೇ ದುಡ್ಡಿರಲಿ, ಎಷ್ಟೇ ದೊಡ್ಡವರಾಗ್ಲಿ, ಏನೇ ಆಗ್ಲಿ, ನಮ್ಮ ಹಿಂದೂಗಳು ಮೊದಲಿಂದಲೂ ನಾವು ಹಿಂದಿದ್ರಿಂದ ನಮ್ಗೆ ಈ ದಿನ ಬಂದಿದೆ. ಇನ್ನು ಮುಂದೆ ಸಹ ನಾವು ನಮ್ಮ ಹಿಂದೂಗಳ ಸಂಘಟನೆ ಚೆನ್ನಾಗಿದ್ರೆ, ಒಳ್ಳೆಗಿದ್ರೆ, ಯಾರು ಬೆದರ್ತಲೆ ಬಿಂದಾಸ್ ಆಗಿದ್ರೆ ನಮ್ಮನ್ನು ಯಾರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ನಮ್ಮ ಮಕ್ಕಳಿಗಾಗಿ ನಾವು ಬುನಿಯಾದಿನ ಆಗ್ಬೇಕು. ನಾನು ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಹೇಳ್ತೇನೆ, ಭಾಷಣದಲ್ಲಿ ಹೇಳ್ತೇನೆ, ನಮ್ಮ ತಂದೆ ತಾಯಿಯವರಿಗೆ ನಮ್ಮ ಧರ್ಮಗಳ ಬಗ್ಗೆ ಹೇಳಲಿಕ್ಕೆ ಅವ್ರ ಹತ್ರ ಟೈಮ್ ಇರಲಿಲ್ಲ. ಯಾಕಂದ್ರೆ ಆ ಟೈಮ್ನಲ್ಲಿ ಪ್ರತಿಯೊಬ್ಬರ ಮನೆ ನನ್ನ ಲೆಕ್ಕದಲ್ಲಿ 4, 5, 3, 4 ಎಲ್ಲ ಮಕ್ಕಳಿದ್ರು. ಆ ಟೈಮಲ್ಲಿ ಅವರಿಗೆ ಒಂದು ಕೆಲಸ ಮಾಡಿ ತನ್ನ ಮಕ್ಕಳನ್ನ ಸಾಕುವುದು ಒಂದು ದೊಡ್ಡ ವಿಷಯ ಆಗಿತ್ತು. ಆದ್ರೆ ಈಗಿನ ಸಿಚುವೇಶನ್ ಹಾಗೆ ಇಲ್ಲ. ಏನಿಲ್ಲ, ಪಾಪದವನು ಅಂತ ಹೇಳಿ ದಿನಕ್ಕೆ 1,000 ರೂಪಾಯಿ ದುಡ್ಕೊಂಡು ಹೋಗ್ತಾನೆ ಮನೆಗೆ, 500 ಅಂತ ಗ್ಯಾರಂಟಿ ದುಡ್ಕೊಂಡು ಹೋಗ್ತಾನೆ. ಆದ್ರಿಂದ ಮಕ್ಕಳಿಗೆ ತೊಂದರೆ ಇಲ್ಲ. ಆದ್ರಿಂದ ನಾವು ಮಕ್ಕಳಿಗೆ ಈಗ ಏನು ಕಳಿಸ್ತೀವಿ ಅದು ಮುಂದೆ ಇರ್ತದೆ. ಈಗ ನಾವು ಕಳಿಸ್ಲಿದ್ರೆ ಮುಂದೆ ಮಕ್ಕಳಿಗೆ ಎಂತ ಗೊತ್ತಾಗುದಿಲ್ಲ. ನಾನು ಈಗಲೂ ಹೇಳ್ತೇನೆ, ನನ್ನ ಲೆಕ್ಕದಲ್ಲಿ 100% ಹೇಗೆ ಹೇಳ್ತೇನೆ, ಇಲ್ಲಿ ಎಷ್ಟು ಜನ ಕೂತಿದ್ದಾರೆ ಅವರಿಗೆ ಸಹ 100% ನಾವು ಹಬ್ಬ ರೀತಿಗಳನ್ನು ಯಾಕೆ ಮಾಡ್ತೇವೆ ಅಂತ ಗೊತ್ತಿಲ್ಲ. ನಮ್ಮ ಧರ್ಮದಲ್ಲಿ ಸಂಸ್ಕೃತ ಇದೆ, ಮತ್ತೆ ವೇದಗಳಿದ್ದಾವೆ, ಎಷ್ಟು ದೇವರಿದ್ದಾರೆ. ಆ ದೇವರದ್ದು ಪೂಜೆ ಯಾಕೆ ಮಾಡುವುದು, ನಾವು ಬೆಳಿಗ್ಗೆ ಪೂಜೆ ಯಾಕೆ ಮಾಡುದು, ನಾವು ಕುಂಕುಮ ಇಟ್ಕೊಂಡು ಯಾಕೆ ಹೊರಗೆ ಬರ್ತೇವೆ, ನಾವು ಬೆಳಿಗ್ಗೆ ಎದ್ದು ಪೂಜೆ ಮಾಡುದು, ದೇವಸ್ಥಾನಕ್ಕೆ ವಾರಕ್ಕೊಂದ್ಸಲ ಹೋಗ್ಬೇಕು, ಹಬ್ಬ ರೀತಿಗಳು ಯಾಕಾಗಿ ಮಾಡ್ತೇವೆ, ಯಾರಿಗೂ ಗೊತ್ತಿಲ್ಲ. 100% ಗೊತ್ತಿಲ್ಲ. ನಾನು ಹೇಳ್ತೇನೆ, ನನಗೆ ಜಾಸ್ತಿ ಬೇಡ, ನೀವು ಇದ್ರಲ್ಲಿ ಎಷ್ಟು ಜನ ಹೇಳಲಿಕ್ಕೆ ತಯಾರಿದ್ದೇವೆ, ನನಗೆಲ್ಲ ಗೊತ್ತಿದೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನೀವು ಹೇಳ್ಬೋದು ನಿಮಗೆಲ್ಲ ಗೊತ್ತಿರಬಹುದು ಅಂತೇಳಿ, ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ? ಅದಕ್ಕೆ ನಾನು ಹೇಳೋದು, ಇನ್ನು ಮುಂದೆ ಆದ್ರೂ ನಾವು ನಮ್ಮ ಮಕ್ಕಳಿಗೆ ಕಳಿಸಿಕೊಡ್ಬೇಕು. ಯಾಕಂತ ಹೇಳ್ತೀನಿ ನೋಡಿ, ಕ್ರಿಶ್ಚಿಯನ್ ಅಲ್ಲಿ ಮಗು ಹುಟ್ಟಿದ ಮೇಲೆ 5 ವರ್ಷದ ಮೇಲೆ 6 ವರ್ಷದ ಮೇಲೆ 100% ಅವ್ರದ್ದು ಚರ್ಚಿಗೆ ಹೋಗಿ ಕಲೀಲಿಕ್ಕೆ ಕಲಿಸ್ತಾರೆ. ಅದು ಮಗು ಎಲ್ಲ ಕಲಿತದೆ. ಆ ಬೈಬಲ್ ಅನ್ನು ಏನ್ ಬರ್ತಿದೆ, ಯೇಸು ಕ್ರಿಸ್ತರು ಹೇಗೆ ಬಂದ್ರು, ಹೇಗೆ ಹೋದ್ರು, ಹೇಗೆ ಮತ್ತೆ ಲಾಸ್ಟ್ಗೆ ಮೇಲೆ ಹೋದ್ರು ಅಂತ ಎಲ್ಲ ಅದರಲ್ಲಿದೆ. ಅವನಿಗೆಲ್ಲ 100% ಗೊತ್ತಿದೆ. ಆದ್ರೆ
ನಮ್ಮ ಮಕ್ಕಳಿಗೆ ಕೃಷ್ಣ ಎಲ್ಲಿಂದ ಬಂದ, ಹೇಗೆ ಬಂದ, ಎಲ್ಲಿ ಹೋದ ಯಾರಿಗೆ ಗೊತ್ತುಂಟು? ಎಷ್ಟು ಮಕ್ಕಳಿಗೆ ಗೊತ್ತುಂಟು? ಕೃಷ್ಣ ಅಂದ ತಕ್ಷಣ ನಮಸ್ಕಾರ ಹೊಡೆದು ಹೋಗ್ತಾನೆ ಅವನು. ಅದೇ ಕೃಷ್ಣ ಅಂದ್ರೆ ದೇವರು ಅಂತ ಅಷ್ಟೇ ಗೊತ್ತುಂಟು. ಆದ್ರೆ ಕೃಷ್ಣ ಹುಟ್ಟಿದ ಹೇಗೆ, ದೊಡ್ಡದ ಹೇಗೆ, ಏನಾದ ಎಂತದ್ದು ಯಾರಿಗೂ ಗೊತ್ತಿಲ್ಲ. ಎಕ್ಸಾಮ್ ಮುಸ್ಲಿಮ್ಸ್ ಅಷ್ಟೇ, ಒಂದು ಕುರಾನ್ ಅಲ್ಲಿ ಏನು ಬರ್ತಿದೆ ಆ ಮುಸ್ಲಿಮ್ಗೆ ಅವನು ಮುಸ್ಲಿಮು, ಕುರಾನ್ ಬಿಟ್ಟು ಅಲ್ಲನ ಬಿಟ್ಟು ಬೇರೆ ಯಾವುದು ಅವನಿಗೆ ತಾಗುದಿಲ್ಲ ಅಂತೇಳಿ ಅವನು 4 ವರ್ಷದ 5 ವರ್ಷದ ಮಗುವಿಂದ ಅವನು ದೊಡ್ಡದಾದ ತನಕ ಅವನಿಗೆ ಹೇಳಿಕೊಡ್ತಾರೆ. ಆದ್ರಿಂದ ಅವನು ಬೇರೆ ಯಾವ ಧರ್ಮದ ಬಗ್ಗೆ ಅವನು ಮಾತಾಡೋದೇ ಹೇಳುದಿಲ್ಲ. ಅವನು ಧರ್ಮನೇ ದೊಡ್ಡದು, ಅವನಿಗೆ ಬೇರೆ ಯಾವ್ದು ದೊಡ್ಡದಿಲ್ಲ. ಆ ಧರ್ಮ ಬಂದಾಗ ಅವನು ಅಪ್ಪ ಅಮ್ಮನನ್ನು ಕೇಳುದಿಲ್ಲ, ಅವನು ಅಣ್ಣ ತಮ್ಮದ್ರನ್ನು ಕೇಳುದಿಲ್ಲ. ಅಷ್ಟು ಅವನ ಧರ್ಮದಲ್ಲಿ ಅವರಿಗೆ ಚಿಕ್ಕದಿಂದ ಕಲಿಸ್ಕೊಂಡು ಬರ್ತಾರೆ. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಎಂತ ಕಲಿಸ್ತೇವೆ? ನಾವು ಏನು ಕಲಿಸ್ತಿಲ್ಲ. ಆದ್ರಿಂದ ಇನ್ನಾದ್ರೂ ನಾವು ನಮ್ಮ ಮಕ್ಕಳಿಗೆ 100% ನಮಗೆ ಗೊತ್ತಿಲ್ಲ, ಅದು ಎಷ್ಟು ಗೊತ್ತುಂಟು ಅದನ್ನಾದ್ರೂ ನಾವು ಹೇಳ್ಕೊಡ್ಬೇಕು. ಅಟ್ಲೀಸ್ಟ್ ನಾವು ಕಲ್ತು ಸ್ವಲ್ಪ ಕಲೀಲೇಬೇಕು. ಈಗ ನನ್ನ ಲೆಕ್ಕದ ಗೂಗಲ್ ಅಲ್ಲಿ ಎಲ್ಲ ಸಿಗ್ತದೆ. ಆದ್ರೆ ಗೂಗಲ್ ಅಲ್ಲಿ ಹೋಗಿ ಮಕ್ಕಳು ಅದನ್ನು ಹುಡುಕುದಿಲ್ಲ. ಆಟ ಆಡೋದು, ಗೇಮ್ ಆಡೋದು, ಇನ್ನೇನಾಡು, ಚಾಟಿಂಗ್ ಚೀಟಿಂಗ್ ಅಂತ ಅದೇ ಮಾಡ್ಕೊಂಡಿರ್ತಾರೆ. ಆದ್ರಿಂದ ನಮ್ಮ ಮಕ್ಕಳಿಗೆ ಬಿಲೋ 10 years ಮಾತ್ರ ನಾವು ಅವ್ರಿಗೆ ಕಲಿಸ್ಲಿಕ್ಕೆ ಸಾಧ್ಯ ಉಂಟು. ಒಂದ್ಸಲ 10ನೇ ವರ್ಷ ಆದ ತಕ್ಷಣ ಅವರು ಅಷ್ಟು ಕಲಿಯೋದಕ್ಕೆ ಅದು ಬೇರೆದೆಲ್ಲ ಹೋಗ್ತಾರೆ ಅವರು. ಆದ್ರಿಂದ 4ನೇ ವರ್ಷದಿಂದ 10 ವರ್ಷದ ತನಕ 3 ಟೈಮ್ ಯಾರು ಆಗಿಲ್ಲ. ಜವಾಹರ್ಲಾಲ್ ನೆಹರು ಅವರು 1947 ಪ್ರಧಾನಮಂತ್ರಿ ಆದ್ರು. ಅದ್ರ ಮೇಲೆ 3 ಇಲೆಕ್ಷನ್ದಾಗ ಯಾರು ಜಿತಾಸಿಲ್ಲ, ಅವರೇ ಒಬ್ಬರು ಆದದು. ಅವ್ ಯಾವಾಗ ಅಂದ್ರಪ್ಪ 1952 ಒಮ್ಮೆ ಅವರು ಪ್ರಧಾನಮಂತ್ರಿ ಆದ್ರು, 15 ವರ್ಷ ಆಡಿದ್ರು ಅವರು. ಅದ್ರ ಮೇಲೆ 57 62 3 ಟೈಮ್ ಆರಿಸಿ ಬಂದವರು ಅಂದ್ರೆ ಅವರೇ ಒಬ್ಬರ ಪ್ರಧಾನಮಂತ್ರಿ. ಅದ್ರ ಮನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದ್ರು, ಹೋದ್ರು. ಇಂದಿರಾ ಗಾಂಧಿ ಆಗಲಿಲ್ಲ, ಮೊರಾರ್ಜಿ ದೇಸಾಯಿ ಬಂದ, ಅದ್ವಾನಿ ಬಂದ್ರು, ದೇವೇಗೌಡರು. ಯಾರು 3 ಟೈಮ್ ಆಗಿಲ್ಲ. ಇದು ಫಸ್ಟ್ ಟೈಮ್. ಈಗ ನಮ್ಮ ಮೋದಿ ಅವ್ರು ಏನು ಬರ್ತಾರಲ್ಲ, ಇದು 2 ಟೈಮ್ ಆಗೈತಿ, ಇದು 3ನೇ ಟೈಮ್ ಬಂದೇ ಬರ್ತಾರಂತ ಇಡೀ ಜಗತ್ತನ್ನ ನೋಡ್ತೈತಿ ಅದನ್ನ ಹೋಪ. ಅದಕ್ಕಾಗಿ ಬಹಳ ನಾವು ಕನ್ನಡಿಗರಿಗೆಲ್ಲ ಸಂಘಟನೆ ಮಾಡಿ ಬಿಜೆಪಿಗೆ. ಆಗ ನಮ್ಮಲ್ಲೇ ಈ ಕನ್ನಡ ಸಂಘದ ಒಂದು ಆಫೀಸ್ ಇತ್ತಲ್ಲೇ. ಅಲ್ಲಿ ಬಿಜೆಪಿ ಅವ್ರು ಬರ್ತಾ ಅಂದ್ರೆ ಬ್ಯಾಡ್ರಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ಅವ್ರು ಹಿಂಗಂತಾರೆ ಅಂತಿದ್ರು. ಇದ ನಮ್ಮ ಭಂಡಾರ್ಕರ್ ಇದ್ರು ಪ್ರೆಸಿಡೆಂಟ್ ಇದ್ದಾಗ, ಅಷ್ಟೊಂದು ಹಚ್ತಿದ್ದೀವಿ. ಈ ಸಲ ಏನೈತಪ್ಪ, ಎಲ್ಲ ಬಿಜೆಪಿ ಕನ್ನಡಿಗರ ಸಂಘಟನೆ ಮಾಡಿ ಏನಪ್ಪ ಕಾಂಗ್ರೆಸ್ ಹೋಗದ, ಬಿಜೆಪಿಗೆ ಸಪೋರ್ಟ್ ಮಾಡಿರಲ್ಲ. ಇದು ಅಗದಿ ಗ್ರೇಟ್ ಇದೆ. ಯಡಿಯೂರಪ್ಪ ಅಂತ ಎಲ್ಲ ಬಂದು. ಅದಕ್ಕಾಗಿ ಕೆಲವೊಬ್ರು ನಮ್ಮ ಮಿತ್ರಗಳು ಅದಾರ, ಇದ್ರೊಳಗೆ ಅವ್ರು ಬರ್ಲಿಲ್ಲ. ಅವರು ಅಲ್ಲೊಂಥರ ಇಲ್ಲೊಂಥರ ಮಾಡಿದ್ರು. ಅಲ್ಲಿ ನಾವು ಕನ್ನಡಿಗರ ಒಳ್ಳೆ ಸಂಘಟನೆ ಮಾಡ್ಕೊಂಡು ಹೋಗೋಣ. ಇದಿಷ್ಟೇ ಕಂಡಿಲ್ಲಬಾರ್ದು, ಇಲ್ಲೆಲ್ಲ ಕನ್ನಡ ಸಂಘಟನೆಗಳು ಬಹಳ ಅದಾವ. ಈಗ ಅದಕ್ಕಾಗಿ ಇದನ್ನೆಲ್ಲ ನಾವು ಭಂಡಾರ್ಕರ್ ಮಾತಾಡೀವಿ. ಈ ಸಂಘಟನೆ ಹೆಂಗ ಮಾಡೋದು, ಮುರಳಿ ಮೋಹನ್ ಶೆಟ್ಟರು ಅವ್ರು ನಡೆಸ್ಕೊಡ್ತಾರ ಅನ್ನೋದು ನಮಗೂ ಹೋಗ್ತೈತಿ. ಇದನ್ನ ಬಿಜೆಪಿ ಸೆಲ್ ಅಂತಲ್ಲ, ಕನ್ನಡಿಗರ ಇದೊಂದು ಇಲ್ಲೇ ಮಣ್ಣು ಅಂದೊಮ್ಮೆ ಡಿಸ್ಕಸ್ ಮಾಡಿದ್ವಿ ನಾವಿಲ್ಲಿ. ಇಲ್ಲೇ ಒಂದು ಕನ್ನಡ ಭವನ ಕಟ್ಟಬೇಕು ಅಂತ ಹೇಳಿ ಎಲ್ಲರೂ ಡೊನೇಷನ್ ಹಾಕೊಂಡು ಹೆಂಗ್ ಮಾಡೋಣ ಏನು ಅನ್ನೋದು. ಇದು ಬಿಜೆಪಿ ಸೆಲ್ಯಾಗ ಇದು ಇಷ್ಟಕ್ಕೆ ಮೊಟ್ಟಗೊಳಿಸಿ ಇಲೆಕ್ಷನ್ ಹಾಕಿ ಅವ್ರು ಆರಿಸಿ ದಿಲ್ಲಿಗೆ ಹೋದ್ರು, ನಾವು ಮಣಿಗೆ ಹೋದ್ವಿ, ಹಂಗ ಬರೆದಿದ್ದು ಕಾರ್ಯಕ್ರಮ ಒಳ್ಳೆ. ಇದರಿಂದ ನಮ್ಮ ಮುರಳಿ ಮೋಹನ್ ಶೆಟ್ಟರು ಬಹಳ ತರುಣ. ಅವ್ರು ಉದ್ಯೋಗಪತಿ ಇದ್ರೆ ತಮ್ಮ ಉದ್ಯೋಗಗಳನ್ನು ಬಿಡು ಮಾಡ್ಕೊಂಡ್ ಬಂದು ಇಲ್ಲೆಲ್ಲ ಕಾರ್ಯಕ್ರಮ ಅಲ್ಲಿಂದ ನೋಡಿ ಕಲ್ಲಗುಡದಿಂದ ಬಂದ್ರು. ಪಾಪ ಅವ್ರದ್ದು 4-5 ಹೋಟೆಲ್ ನಡೀತಾವ. ಆದ್ರೂ ಒಂದು ಸಂಘಟನಾ ಚತುರತೆ ಅಂತ ಅದಕ್ಕೆ. ಇದಕ್ಕಾಗಿ ನಮ್ಮ ಭಂಡಾರ್ಕರ್ ಅವರು ಸಹಕಾರ ಕೊಡ್ತಾರೋ, ನಾವೆಲ್ಲರೂ ಸಹಕಾರ ಕೊಡೋರು. ಇದನ್ನ ಕನ್ನಡಿಗರವ್ರು ಸಂಘಟನೆ ಮಾಡಿ ತೋರಿಸ್ಬೇಕಂತ ನಾವು ಇದನ್ನ ಮಾಡೀವಿ. ಬಹಳ ಮಾತಾಡಿದ್ರಾಗ ಆಗ್ತಿಲ್ಲ, ಮೊದಲ ಲೇಟ್ ಆಗೈತಿ. ಮತ್ತೆ ನಾ ಕೈಯ ಇದನ್ನ ಕೊಟ್ರಪ್ಪ ಮೈಕ್ ಬಹಳ ತರ ಮಾತಾಡಿದ್ರು, ಸಾಂಗ್ಗಳು ಬರ್ದ. ಅದಕ್ಕಾಗಿ ನನ್ನ 2 ಮಾತು ಉಪಸ್ಥಿತರಿರುವಂತ ಬಿಜೆಪಿ ಸೆಲ್ನ ಕನ್ವೀನರ್ ಆದಂತ ಮುರಳಿ ಮೋಹನ್ ಶೆಟ್ಟರು ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನನ್ನ ಅನಂತ ಶರಣ ಶರಣಾರ್ಥಿಗಳು. ಈಗಾಗಲೇ ಬಿಜೆಪಿಯಲ್ಲಿ ಮೋದಿಯವರ ಬಗ್ಗೆ ಅವರನ್ನ ಆರಿಸಿ ತರಬೇಕು ಅನ್ನೋದರ ಸಲುವಾಗಿ ಎಲ್ಲರೂ ಎಷ್ಟೊಂದು ಕಠಿಣ ಪರಿಶ್ರಮ ತೆಗೆದ್ರು. ಅದು ಎಲ್ಲ ಈಗಾಗಲೇ ಎಲ್ಲ ಹೇಳಿದ್ದಾರೆ. ಟೈಮ್ ಕಡಿಮೆ ಇದೆ, ಆದ್ದರಿಂದ ನಾನು ಭಾಳ ಮಾತಾಡಲ್ಲ. ಆದ್ರೆ ಮುರಳಿ ಮೋಹನ್ ಶೆಟ್ಟರ್ ಆಗ್ಲಿ, ನಮ್ಗೆ ರಾಜ್ ಭಂಡಾರ್ಕರ್ ಆಗ್ಲಿ, ರಾಜೇಶ್ ಶೆಟ್ಟರ್ ಆಗ್ಲಿ, ಅನೇಕರು ತಮ್ಮ ತನುಮನ ಧನವನ್ನ ಹಾಕಿ ಪ್ರತಿಯೊಂದು ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ರು. ಅದನ್ನ ನಾನು ಬಹಳ ಮೆಚ್ಚಬೇಕು. ಯಾಕಂದ್ರೆ ಜನರನ್ನ ಸಂಘಟನೆ ಮಾಡುವಂತ ಶಕ್ತಿ ಎಲ್ಲರಿಗೂ ಇರಲ್ಲ. ಬರೀ ನಾಯಕತ್ವ ಅಂದ್ರೆ ಬರೀ ಹೇಳ್ಕೊಂತ ಕುಂತ್ರ ನಡೆಯಲ್ಲ. ಅದು ಅವರು ಕಾರ್ಯರೂಪದಾಗ ಅದ್ರೊಳಗೆ ಇಳಿದ್ರು, ಆ ಸಮುದ್ರದೊಳಗೆ ಇಳಿದು ಎಲ್ಲರನ್ನೂ ಸಂಘಟನೆ ಮಾಡಿಕೊಂಡು ಬಿಜೆಪಿ ಒಳಗ ಎಲ್ಲರನ್ನೂ ತಗೊಂಡು ಬಂದು ಕನ್ನಡಿಗರನ್ನ ಜಾತಿ ಮತ ಭೇದ ಅನ್ನೋದನ್ನೇ ಎಲ್ಲಾ ಕಮ್ಯುನಿಟಿಯವರನ್ನ ಸರಿಸಮಾನವಾಗಿ ಒಂದು ಸಂಘಟನೆ ಮಾಡಿಕೊಂಡು ಮೋದಿಯವರ ಜೀತದ ಸಲುವಾಗಿ, ಅವರನ್ನ ಗೆಲ್ಲಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ರು. ನಾನು ಒಂದು ನೋಡಿದ್ರೆ ಅವ್ರನ್ನ ಸುಮಾರು ಸಲ ಅವರು ಎಲ್ಲ ಕಾರ್ಯಕ್ರಮಗಳು ನಮ್ಗೆ ಕೆಲವೊಂದು ಗ್ರೂಪ್ನಲ್ಲಿ ಬರ್ತಿದ್ವು. ಅವ್ರು ಯಾವಾಗ ಮಲಗಿದ್ರು ಯಾವಾಗ ನೋಡ್ರು ಏನೋ ಗೊತ್ತಿಲ್ಲ.
ಅಷ್ಟು ಪರಿಶ್ರಮ ಅವರು 3 ತಿಂಗಳು ಪಟ್ಟರು. ಮುಂಜಾನೆನೂ ಒಂದು ಕಾರ್ಯಕ್ರಮ ಇರ್ತಿತ್ತು, ಮಧ್ಯಾಹ್ನ ಒಂದು, ಸಂಜೆ. ಹೆಣ್ಮಕ್ಳು ಕಳೆದ್ರೂ ಸಹಿತ ಬಿಡ್ತಿದ್ದಿಲ್ಲ. ಸಣ್ಣ ಸಣ್ಣ ಕಾರ್ಯಕ್ರಮನೂ ಅವರು ದೊಡ್ಡ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಅಂತ ನೋಡ್ಲಿಲ್ಲ. ಪ್ರತಿಯೊಬ್ಬರನ್ನು ತಮ್ಮ ತನುಮನ ಧನವನ್ನು ಹಾಕಿ ಅವರು ಸಂಘಟನೆ ಮಾಡಿದ್ರು. ಅವರ ಪರಿಶ್ರಮ ಈಗ ನಮ್ಮ ಮುಂದಿದೆ. ಭಾರತದಲ್ಲಿ ನಮ್ಮ ಮೋದಿಯವರು ಮತ್ತೊಂದು ಪರವಾಗಿ ನಾವು ನಮ್ಮ ಕೆಲಸ ಮಾಡಿದ್ದೇವೆ. ಅದರ ಒಂದು ಫಲಿತಾಂಶ 4ನೇ ತಾರೀಕಿಗೆ ಬರುತ್ತೆ. ಬಂದ ಮೇಲೆ ಅವರ ಪೂರ್ವ ನಿಯೋಜಿತ ಏನು ಉದ್ದೇಶಗಳಿದಾವೆ ಎಲ್ಲನೂ ಅವರು ಪ್ರತಿಯೊಂದನ್ನು ಪ್ರಸ್ತುತಪಡಿಸ್ತಾರೆ. ಅದಕ್ಕೆ ನಾವೆಲ್ಲ ಸಹಭಾಗಿಯಾಗಿ ಮುಂದಿನ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣಂತ ಹೇಳಿ, ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್